ಬಿಸಿಲಿನ ಝಳಕಿಗೆ ಹೈರಾಣಾದ ಜನ ಜಾನುವಾರುಗಳ ರಕ್ಷಣೆಗೆ ಮುಂದಾದ ಹಸಿರು ಕ್ರಾಂತಿ ಸ್ಪೋರ್ಟ್ಸ್ ಹಾಗೂ ರಿಕ್ರಿಯೇಷನ್ ಅಸೋಸಿಯೇಷನ್ ಅಧ್ಯಕ್ಷ ಜಿಎ ವೆಂಕಟೇಶ್. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷ ಜಿಎ ವೆಂಕಟೇಶ್ ಮಾತನಾಡಿ, ಸ್ಥಳೀಯ ಶಾಸಕರಾದಂತಹ ಎಚ್.ವಿ. ವೆಂಕಟೇಶ್ ರವರಿಗೆ ನಮ್ಮ ಈ ಸಂಸ್ಥೆಯಿಂದ ಈ ಬಾರಿಯ ಬೇಸಿಗೆಯ ಉಷ್ಣತೆ ಹೆಚ್ಚಾಗಿದ್ದ ಹಿನ್ನೆಲೆಯಲ್ಲಿ ಸಸಿಗಳಿಗೆ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕೆಂಬುದಾಗಿ ಕೇಳಿದಾಗ ಅವರು ದೊಡ್ಡ ಮನಸ್ಸು ಮಾಡಿ ನಮಗೆ ನೀರಿನ ಟ್ಯಾಂಕರ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ನಮ್ಮ ಸಮಸ್ತ ತಂಡದಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ನಿಟ್ಟಿನಲ್ಲಿ ತಾಲೂಕಿನಾದ್ಯಂತ ನಾವು ನೀರಿನ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದರು. ಈ ಹಿಂದೆ ಎಂದೆಂದೂ ಕಾಣದ ಬಿಸಿಲಿನ ತಾಪಮಾನ ಸುಮಾರು 40ರಿಂದ 41, 42 ಡಿಗ್ರಿ ತಾಪಮಾನ ಏರುತ್ತಿರುವುದರಿಂದ ಒಂದು ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದ ಕಾರಣ ಮಳೆ ಕಣ್ಮರೆಯಾಗಿದೆ. ಮೇವಿನ ಕೊರತೆ, ನೀರಿನ ಕೊರತೆ ಒಂದಲ್ಲ ಒಂದು ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಸಿರು ಕ್ರಾಂತಿ ಸ್ಪೋರ್ಟ್ಸ್ ರಿಕ್ರಿಯೇಷನ್ ಅವರ ಮುಂದಾಳತ್ವದಲ್ಲಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಾಡು ಪ್ರಾಣಿಗಳು ಇರುವ ಪ್ರಾಂತ್ಯವನ್ನು ಹುಡುಕಿ ಆ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾಡು ಪ್ರಾಣಿಗಳಿಗೆ ನೀರಿನ ದಾಹ ನೀಗಿಸುವ ಒಂದು ಪ್ರಯತ್ನ ನಮ್ಮೆಲ್ಲರ ಕರ್ತವ್ಯ. ಕಾಡು ಪ್ರಾಣಿಗಳಿಗೆ ನೀರಿನ ಪೋಷಣೆ, ಸಾರ್ವಜನಿಕರ ಸಹಕಾರವನ್ನು ಗ್ರಾಮೀಣ ಭಾಗದಲ್ಲಿನ ಈಗಿನ ತಾಪಮಾನಕ್ಕೆ ಪ್ರಾಣಿ ಪಕ್ಷಿಗಳು ಉಳಿಸುವ ನಿಟ್ಟಿನಲ್ಲಿ ನೀರು ನೀಡಿ ಎಂಬುದಾಗಿ ತಿಳಿಸಿದರು. ಇತ್ತೀಚೆಗೆ ಕಿಡಿಗೇಡಿಗಳಿಂದ ಕಾಡಿಗೆ, ಬೆಟ್ಟದ ಬುಡಗಳಿಗೆ ಬೆಂಕಿ ಹಚ್ಚುವ ಹಿನ್ನೆಲೆಯಲ್ಲಿ ಆ ಪ್ರಾಂತ್ಯದಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳು ಭಯಭೀತಿಗೊಂಡು ಪಟ್ಟಣಕ್ಕೆ ಬರುವಂತಹ ಸನ್ನಿವೇಶ ಉಂಟಾಗಿದೆ. ಹಾಗಾಗಿ ಮನೆಯ ಬಳಿ ಮರಗಿಡಗಳ ಬುಡದಲ್ಲಿ ನೀರು ಇಡಿ. ತಮ್ಮ ಮನೆಯ ಅಕ್ಕಪಕ್ಕದಲ್ಲಿ, ತೋಟಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸಿ ತಮ್ಮ ಮನೆ ಮಕ್ಕಳಂತೆ ಕಾಣಿ ಎಂಬುದು ವೆಂಕಟೇಶ್ ತಿಳಿಸಿದರು.